ಸರಸ್ವತಿ ಒಂದಿನ ಮಹಾವಿಷ್ಣುವಿನ ಜೊತೆನೆ ಯುದ್ಧವನ್ನ ಮಾಡಿಬಿಡ್ತಾರೆ. ಹೌದು, ಒಂದಿನ ಸರಸ್ವತಿ ದೇವಿ ಬ್ರಹ್ಮನಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಆ ಪ್ರಶ್ನೆ ಏನಂದ್ರೆ, ನಾನು ಲಕ್ಷ್ಮಿ ಹಾಗೆ ಪಾರ್ವತಿಯರಲ್ಲಿ ಯಾರು ಶ್ರೇಷ್ಠ ಎಂದು. ಅದಕ್ಕೆ ಬ್ರಹ್ಮದೇವ ಚಡಪಡಿಸ್ತಾರೆ, ಎಲ್ಲಾ ಶಕ್ತಿಯು ಒಂದೇ, ಎಲ್ಲಾ ಶಕ್ತಿಗಳು ಸಮಾನರೇ ಅಂತ. ಈ ಉತ್ತರದಿಂದ ಸರಸ್ವತಿ ದೇವಿಗೆ ಕೋಪ ಬರುತ್ತೆ. ಮತ್ತೆ ಕೇಳ್ತಾರೆ, ಯಾರು ಶ್ರೇಷ್ಠ ಅಂತ. ಆಗ ಬ್ರಹ್ಮದೇವ ಮಹಾಲಕ್ಷ್ಮಿ ಶ್ರೇಷ್ಠಳು ಅಂತ ಉತ್ತರಿಸ್ಬಿಡ್ತಾರೆ. ಸರಸ್ವತಿ ದೇವಿ ಏನೂ ಮಾತಾಡ್ದಿರಾ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಮುಂದಿನ ದಿನ ಬ್ರಹ್ಮದೇವ ಎಲ್ಲಾ ಕಡೆ ಹುಡುಕಿದ್ರು ಕೂಡ ಸರಸ್ವತಿ ದೇವಿ ಸಿಗೋದೇ ಇಲ್ಲ. ಕೆಲವು ದಿನಗಳ ನಂತರ ದೇವತೆಗಳೆಲ್ಲ ಸೇರಿ ಭೂಲೋಕದಲ್ಲಿ ಒಂದು ಮಹಾ ಯಜ್ಞವನ್ನ ಮಾಡ್ತಿರ್ತಾರೆ. ಯಜ್ಞ ಮಾಡ್ತಿದ್ದ ಮಧ್ಯ ಸರಸ್ವತಿ ಒಂದು ಉಗ್ರ ರೂಪದಲ್ಲಿ ಪ್ರತ್ಯಕ್ಷವಾಗ್ತಾಳೆ. ತನ್ನ ವೀಣೆಯನ್ನ ಯಾವುದೋ ರಾಕ್ಷಸನ ನರವನ್ನ ಕಿತ್ತೋ ಹಾಗೆ ನುಡಿಸ್ತಿರ್ತಾಳೆ. ಆ ರೌದ್ರ ವೀಣೆಯ ರಾಗಕ್ಕೆ ಲೋಕಗಳೇ ಬೆಚ್ಚಿ ಬಿದ್ದೋಗುತ್ತೆ. ಬ್ರಹ್ಮದೇವ ಸರಸ್ವತಿಗೆ ನಿಲ್ಲಿಸೆಂದು ಆಜ್ಞೆ ಮಾಡಿದಾಗ ಸರಸ್ವತಿ ದೇವಿ, ಲಕ್ಷ್ಮಿ ಶ್ರೇಷ್ಠ ಅಂತ ಹೇಳಿ ನನ್ನನ್ನ ಅವಮಾನ ಮಾಡಿದೆ, ಈಗ ಎಲ್ಲರ ಮುಂದೆ ನನಗೆ ಆಜ್ಞೆ ಮಾಡ್ತಿದ್ಯಾ? ಎಲ್ಲಾ ದೇವತೆಗಳು ತಮ್ಮ ಪತ್ನಿಯರ ಜೊತೆ ಯಜ್ಞದಲ್ಲಿ ಪಾಲ್ಗೊಂಡಿದ್ದಾರೆ, ಆದರೆ ನೀವು ನನ್ನನ್ನೇಕೆ ಕರೆದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಬ್ರಹ್ಮದೇವ, ನಿಮ್ಮನ್ನು ನಾನು ಹುಡುಕಿದೆ, ಆದರೆ ನೀವು ಸಿಕ್ಕೇ ಇಲ್ಲ, ಈಗ ಬಂದು ಯಜ್ಞದಲ್ಲಿ ಪಾಲ್ಗೊಳ್ಳಿ ಅಂತ ಕೇಳ್ತಾರೆ. ಆದರೆ ಸರಸ್ವತಿ ದೇವಿ ಯಜ್ಞವನ್ನು ನಾಶ ಮಾಡಲಿಕ್ಕೆ ಬಂದಿರ್ತಾರೆ. ಯಜ್ಞವನ್ನು ನಾಶ ಮಾಡಕ್ಕೆ ಹೋದಾಗ ಮಹಾವಿಷ್ಣು ಅವರ ಎದುರು ಬರ್ತಾರೆ. ಕೋಪದಲ್ಲಿದ್ದ ಸರಸ್ವತಿ ದೇವಿ ತನ್ನ ಮಾಯಾಶಕ್ತಿಗಳಿಂದ ವಿಷ್ಣುವಿನ ಮೇಲೆ ಪ್ರಹಾರ ಮಾಡ್ತಾರೆ. ಆದರೆ ಮಹಾವಿಷ್ಣು ಅದನ್ನೆಲ್ಲ ತಡೀತಾರೆ. ಅವಳ ಕೋಪ ಇನ್ನೂ ಹೆಚ್ಚಾಗಲು ಶುರುವಾಗುತ್ತೆ. ಒಂದು ನದಿಯ ರೂಪವನ್ನು ತಾಳಿ ಒಂದು ದೊಡ್ಡ ಅಲೆಯಾಗಿ ಯಜ್ಞವನ್ನು ನಾಶ ಮಾಡೋಕ್ಕೆ ಹೊರಡ್ತಾಳೆ ಸರಸ್ವತಿ ದೇವಿ. ಆಗ ಮಹಾವಿಷ್ಣು ಅನಂತ ಶಯನಾಗಿ ರಭಸದಿಂದ ಬಂದ ಸರಸ್ವತಿ ದೇವಿಯ ಮುಂದೆ ಬಂದು ನಿಲ್ತಾರೆ. ಒಂದು ದೊಡ್ಡ ನದಿಯಾಗಿ ಮಹಾವಿಷ್ಣುವಿನ ಕಡೆ ರಭಸವಾಗಿ ಬರ್ತಿದ್ದ ಸರಸ್ವತಿ ದೇವಿ ಅವರ ಕಾಲಿನ ಅಂಚಿನಿಂದ ಬಲಕ್ಕೆ ತಿರುಗ್ತಾರೆ. ಆ ಬಲಕ್ಕೆ ತಿರುಗಿದ ತಕ್ಷಣ ಸರಸ್ವತಿ ದೇವಿ ಪಾತಾಳಕ್ಕೆ ಒಂದು ಹಳ್ಳದ ಮೂಲಕ ಧುಮುಕ್ತಾಳೆ. ಅವಳು ಪಾತಾಳದಲ್ಲಿ ಹೋಗ್ತಾ ಹೋಗ್ತಾ ಬ್ರಹ್ಮಾಂಡವನ್ನೇ ಬಿಟ್ಟು ಹೋಗ್ತಾಳೆ. ಸರಸ್ವತಿ ದೇವಿಯ ಶಕ್ತಿ ನಶಿಸಿ ಹೋಗುತ್ತೆ. ಅವಳು ಸೋತು ಮಹಾವಿಷ್ಣುವಿಗೆ ಶರಣಾಗ್ತಾಳೆ. ಈಗಲೂ ಕೂಡ ಸರಸ್ವತಿ ನದಿ ಹಿಮಾಲಯಗಳಲ್ಲಿ ಹುಟ್ಟಿ ಒಂದು ಕಡೆ ಮಾಯವಾಗುತ್ತೆ. ಆ ನದಿ ಎಲ್ಲಿಗೆ ಹೋಗುತ್ತೆ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಹೀಗೆ ಮಹಾವಿಷ್ಣು ಸರಸ್ವತಿಯ ಕೋಪವನ್ನ ತಣ್ಣಗೆ ಮಾಡ್ತಾರೆ.